ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾರ್ ಸ್ಫೋಟದ ತನಿಖೆ ಈಗ ಚುರುಕುಗೊಂಡಿದೆ. ಹಾಗಾದ್ರೆ ದೆಹಲಿ ಸ್ಫೋಟದ ಹಿಂದಿನ ಕ್ರೂರಿಗಳು ಯಾರು? ಈವರೆಗೆ ಯಾವುದೇ ಉಗ್ರ ಸಂಘಟನೆ ಇದರ ಹೊಣೆಯನ್ನ ಹೊತ್ತಿಲ್ಲ. ಉಗ್ರರ ಕೃತ್ಯ ಅಂತ ಹೇಳಿ ತನಿಖಾ ಸಂಸ್ಥೆಗಳು ಈಗ ಅನುಮಾನವನ್ನ ವ್ಯಕ್ತಪಡಿಸಿವೆ. ಸೊ ಹಾಗಾಗಿ ಅದೇ ಅನುಮಾನದ ನಿಟ್ಟಿನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ಕೈವಾಡ ಇರಬಹುದು ಅನ್ನುವಂಥದ್ದು ಶಂಕೆ. ಕೇಂದ್ರ ತನಿಖಾ ಸಂಸ್ಥೆಗಳು ತನಿಖೆಯನ್ನ ತೀವ್ರಗೊಳಿಸಿವೆ. ಯಾರಿರಬಹುದು ಈ ಸ್ಫೋಟದ ಹಿಂದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾಗಿನೇ ಗುಪ್ತಚರ ಇಲಾಖೆಯ ಒಂದಷ್ಟು ಅಧಿಕಾರಿಗಳು, NSG ಟೀಮ್, NIA ಟೀಮ್ ಎಲ್ಲರೂ ಕೂಡ ಈಗ ಘಟನಾ ಸ್ಥಳದಲ್ಲೇ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, FSL ಟೀಮ್ ಕೂಡ ಸೇರಿದಂತೆ ಎಲ್ಲ ತನಿಖಾ ತಂಡಗಳು ಸ್ಥಳದಲ್ಲೇ ಬೀಡು ಬಿಟ್ಟು ಅಲ್ಲಿಂದ ಸಿಗುವಂತಹ ಪ್ರತಿಯೊಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಇವತ್ತು ಕೂಡ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ನೋಡಿ, ಇದು ನಿನ್ನೆ ರಾತ್ರಿಯ ದೃಶ್ಯಗಳು. ನಿನ್ನೆ 6:55 ಸುಮಾರಿಗೆ ಸಂಭವಿಸಿದಂಥ ಒಂದು ಸ್ಫೋಟ ಏನಿತ್ತು, ಅದಾದ ನಂತರ ಅಲ್ಲಿದ್ದಂತಹ ಜನ ಗಾಬರಿಯಾಗಿದ್ರು. ಯಾಕಂದ್ರೆ ಈ ಸ್ಫೋಟ ಏನು ಕೇಳಿಸ್ತು, ಕೇವಲ ಯಾವುದೋ ಒಂದು ಕಾರ್ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ತು, ಅದಾದ ನಂತರ ಅಕ್ಕಪಕ್ಕದ ವಾಹನಗಳು ಕೂಡ ಬೆಂಕಿಗೆ ಆಹುತಿ ಆಯಿತು ಅನ್ನೋ ಥರ ಇರಲಿಲ್ಲ. ತುಂಬಾ ದೊಡ್ಡದಾಗಿ ಶಬ್ದ ಕೇಳಿಸ್ತು. ಹಾಗಾಗಿ ಒಂದು ಕ್ಷಣ ಅಲ್ಲಿದ್ದಂತಹ ಜನ ಕಕ್ಕಾಬಿಕ್ಕಿಯಾಗಿದ್ರು. ಅದಾದ ನಂತರ ಏನು ನಡೀತಾ ಇದೆ, ಘಟನೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಸ್ಥಳದಲ್ಲಿ ಎಲ್ಲ ಜನ ಜಮಾಯಿಸಿದ್ರು. ನೋಡಿ, 3 ವಿಂಡೋಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಘಟನೆಯಾದಂತಹ ಟೈಮು, ಆ ಟೈಮ್ನಲ್ಲಿ ಜನ ಅಲ್ಲಿ ಹೋಗಿ ನೋಡ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಕಡೆ ಮಧ್ಯಭಾಗದಲ್ಲಿ ವಿಂಡೋದಲ್ಲಿ ನೀವು ಗಮನಿಸಬಹುದು ಮೃತದೇಹಗಳು ಹೇಗೆ ಚೆಲ್ಲಾಪಿಲ್ಲಿಯಾಗಿ ಅಲ್ಲಿ ಬಿದ್ದಿದ್ವು ಅಂತ ಹೇಳಿ. ಒಂದು ಕಡೆ ಕಾರ್ಗಳೆಲ್ಲವೂ ಕೂಡ ಹೊತ್ತಿ ಉರಿತಾ ಇದ್ರೆ, ಆ ಕಾರ್ನ ಬಾನೆಟ್ ಮೇಲೆ ಮೃತದೇಹ ಬಿದ್ದಿದೆ. ರಸ್ತೆಯ ಮೇಲೆಲ್ಲವೂ ಕೂಡ ಮೃತದೇಹಗಳು ಬಿದ್ದಿದ್ವು. ಮೃತದೇಹಗಳ ಭಾಗಗಳೆಲ್ಲವೂ ಕೂಡ ಛಿದ್ರವಾಗಿದ್ವು. ಕೈ, ಕಾಲು, ಹೊಟ್ಟೆ ಹೀಗೆಲ್ಲವೂ ಕೂಡ ಛಿದ್ರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬಿದ್ದಿತ್ತು. ಇನ್ನೊಂದು ಕಡೆ ದೃಶ್ಯ, ವೆರಿ ಇಂಪಾರ್ಟೆಂಟ್ ದೃಶ್ಯ ನೋಡಿ, ಗಮನಿಸಿ. ಇದು ಅಕ್ಟೋಬರ್ 29ನೇ ತಾರೀಕು. ದ ಸೇಮ್ ಕಾರ್, ಈಗೇನು ನಾವು ಸ್ಫೋಟ ಆಗಿದೆ I-20 ಹ್ಯುಂಡೈ ಕಾರ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೀವಿ, ಅದೇ ಕಾರು ಎಮಿಷನ್ ಟೆಸ್ಟ್ ಮಾಡಿಸಿ ದೆಹಲಿಗೆ ಬಂದಿದ್ದು. ಇನ್ನು ಹರಿಯಾಣ ಟು ದೆಹಲಿ 11 ಗಂಟೆಗಳ ಪ್ರಯಾಣ. ದುಷ್ಟರ ಹೆಜ್ಜೆ ಜಾಡನ್ನ ಬೆನ್ನತ್ತಿದ್ದಾರೆ ತನಿಖಾ ಸಂಸ್ಥೆಗಳು. ದೆಹಲಿ ಸ್ಫೋಟಕ್ಕೂ ಮುನ್ನ 11 ಗಂಟೆಗಳ ಪ್ರಯಾಣ ಆಗಿತ್ತು. ಫರೀದಾಬಾದ್ನಿಂದ ಬೆಳಿಗ್ಗೆ 7:30ಕ್ಕೆ ಕಾರು ಹೊರಟಿತ್ತು. ಹರಿಯಾಣ ರಿಜಿಸ್ಟರ್ ನಂಬರ್ನ ಬಿಳಿ I-20 ಕಾರ್ ಇದು. ಯಾವ ಕಾರು ಸ್ಫೋಟವಾಗಿತ್ತು, ಆ ಕಾರು ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು ಅನ್ನೋ ಡೀಟೇಲ್ಸ್ನ ಆಧಾರದ ಮೇರೆಗೆ ಈ ದುಷ್ಟರ ಹೆಜ್ಜೆ ಗುರುತನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ತನಿಖಾ ಸಂಸ್ಥೆಗಳು ಮಾಡ್ತಾ ಇವೆ. I-20 ಕಾರ್ ಯಾರಿದ್ರು ಅದರಲ್ಲಿ, ಹೇಗೆಲ್ಲ ಇವರ ಪ್ರಯಾಣ ಇತ್ತು, ಸುಮಾರು 11 ಗಂಟೆಗಳ ಪ್ರಯಾಣ ಇದು ಹರಿಯಾಣ ಟು ದೆಹಲಿ. ಫರೀದಾಬಾದ್ನಿಂದ ದೆಹಲಿಗೆ ಬಂದಂತಹ ಈ ದುಷ್ಟರು ಎಮಿಷನ್ ಟೆಸ್ಟ್ ಅನ್ನ ಮಾಡಿಸಿದಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಕ್ಟೋಬರ್ 29ರಂದು ಸೆರೆಯಾಗಿರುವಂತಹ CCTV ದೃಶ್ಯ ಇದು. ಆ ಕಾರ್ನ ನಂಬರ್ ಅನ್ನ ಕೂಡ ನೋಡ್ತಾ ಇದ್ರಿ. ಇದೇ I-20 ಕಾರು ಸ್ಫೋಟಗೊಂಡಿದ್ದು ನಿನ್ನೆ ಸಂಜೆ 6:50 ಸುಮಾರಿಗೆ. ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿವಿ9ನಲ್ಲಿ ಲಭ್ಯವಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ 7:30ಕ್ಕೆ ಫರೀದಾಬಾದ್ನಿಂದ ಹೊರಟಿದ್ದಂತಹ ಕಾರಿದು. ಏಷ್ಯನ್ ಆಸ್ಪತ್ರೆ ಬಳಿ ಕಾರು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಇವೆ. ಬೆಳಿಗ್ಗೆ 8:13 ಸುಮಾರಿಗೆ ಬದರ್ಪುರ ಟೋಲ್ನ ಕ್ರಾಸ್ ಮಾಡಿತ್ತು ಈ I-20 ಕಾರ್. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ 3 ಗಂಟೆ ನಿಂತಿತ್ತು ಕಾರು. ಸಂಜೆ 6:22ಕ್ಕೆ ಪಾರ್ಕಿಂಗ್ ಲಾಟ್ನಿಂದ ಹೊರಡುತ್ತೆ. ನೋಡಿ, ಇದೆಲ್ಲ ಡೀಟೇಲ್ಸ್ ಕೂಡ ಈಗ ಈ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದು ಕಡೆ ಸ್ಫೋಟ ಆಗಿರುವಂತಹ ದೃಶ್ಯಗಳು, ಇನ್ನೊಂದು ಕಡೆ ಆ ಟೋಲ್ ಕ್ರಾಸ್ ಮಾಡ್ತಾ ಇರುವಂತಹ ಸೇಮ್ I-20 ಕಾರ್. ಬಿಳಿ ಬಣ್ಣದ ವೈಟ್ ಬೋರ್ಡ್ ಇರುವಂತಹ ಕಾರಿದು, ಹರಿಯಾಣ ರಿಜಿಸ್ಟ್ರೇಷನ್ ಕಾರಿದು. ಹಾಗೆ ಈ ಮೊದಲು ನಾವೇನು ನೋಡಿದ್ವಲ್ಲ ನೋಡಿ, HR 26CE7674 ಅನ್ನೋ ನಂಬರ್ನ ಕಾರಿದು, ಬಿಳಿ ಬಣ್ಣದ I-20 ಕಾರಿದು. ಈ ಹಿಂದೆ ಅಕ್ಟೋಬರ್ 29ಕ್ಕೇನೆ ಎಮಿಷನ್ ಟೆಸ್ಟ್ ಎಲ್ಲ ಮಾಡಿಸಿ ಡೆಲ್ಲಿಗೆ ಎಂಟ್ರಿ ಕೊಟ್ಟಿದ್ದಂತಹ ಕಾರ್ ಮೇ ಬಿ ಡೆಲ್ಲಿಗೆ ಬಂದು ರೆಕ್ಕಿ ಮಾಡ್ಕೊಂಡು ಹೋಗಿದ್ರು ಅನ್ನುವಂಥದ್ದು ಅನುಮಾನಗಳು. ಸೊ ಹಾಗಾಗಿ ಡೆಲ್ಲಿ, ಹರಿಯಾಣ ಬಹುಶಃ ಈ ಕಾರು ಓಡಾಡಿರ್ಬೋದು ಈ ಮುಂಚೆಯೂ ಕೂಡ. ನಂತರ ನಿನ್ನೆ ಸಂಜೆ 6:55ಕ್ಕೆ ಏನು ಸ್ಫೋಟ ಸಂಭವಿಸಿತು, ಅದಕ್ಕಿಂತ ಮುಂಚೆ 11 ಗಂಟೆ ಪ್ರಯಾಣ ಮಾಡಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಯಾಕಂದ್ರೆ 7:30ಕ್ಕೆ ಫರೀದಾಬಾದ್ನಿಂದ ಹೊರಟಿರೋದ್ರ ಬಗ್ಗೆ ದಾಖಲೆಗಳಿವೆ. ಹಾಗೆ 8:15 ಸುಮಾರಿಗೆ ಒಂದು ಟೋಲ್ ಹತ್ರ ಬಂದು ಟೋಲ್ ಕಟ್ತಾ ಇರುವಂತಹ ದೃಶ್ಯ ನೋಡಿ. ಅಲ್ಲಿ ಮುಖ ಚೆಹರೆ ಗೊತ್ತಾಗಬಾರ್ದು ಅಂತ ಹೇಳಿ ಆತ ಮಾಸ್ಕ್ ಕೂಡ ಧರಿಸಿದ್ದ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ. ಸೊ ಬೆಳಿಗ್ಗೆನೆ ಎಂಟರ್ ಆಗಿದೆ ದೆಹಲಿಗೆ. ಅದಾದ ನಂತರ ಒಂದು ಕಡೆ ಹೋಗಿ ಪಾರ್ಕ್ ಮಾಡುತ್ತೆ ಕಾರು. ಸುಮಾರು ಒಂದು 2-3 ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ನಲ್ಲೇ ಇರುತ್ತೆ ಕಾರ್. ಅದಾದ ನಂತರ 6:22 ಸುಮಾರಿಗೆ ಮತ್ತೆ ಆ ಪಾರ್ಕಿಂಗ್ ಲಾಟ್ನಿಂದ ಹೊರಟು ಕಾರು ಆ ಸಿಗ್ನಲ್ ಹತ್ರ ಬಂದಿತ್ತು.
ಇನ್ನು ಪೀಕ್ ಅವರ್ಗೆ ಕಾದು ನಿಂತು ಕಾರನ್ನ ಸ್ಫೋಟ ಮಾಡಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. 3 ಗಂಟೆಗಳ ಕಾಲ ರೆಡ್ ಫೋರ್ಟ್ ಬಳಿ ಇದ್ದಂತಹ ಕಾರು ಮಧ್ಯಾಹ್ನ 3:19ಕ್ಕೆ ಕೆಂಪುಕೋಟೆ ಬಳಿ ಕಾರು ಎಂಟ್ರಿಯನ್ನ ಕೊಟ್ಟಿದೆ. ಪಾರ್ಕಿಂಗ್ ಏರಿಯಾದಲ್ಲಿ 3 ಗಂಟೆ ಈ ಕಾರ್ ನಿಂತಿತ್ತು. ಜನರು ಹೆಚ್ಚಾಗಿ ಸೇರ್ಲಿ ಅಂತ ಕಾದು ನಂತರದಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು ಅನ್ನೋದು ಗೊತ್ತಾದ ಮೇಲೆ ಕಾರನ್ನ ಸ್ಫೋಟಗೊಳಿಸಿದ್ರ ದುಷ್ಕರ್ಮಿಗಳು ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. 3 ಗಂಟೆಗಳ ಕಾಲ ಅಲ್ಲಿ ಈ ಕಾರನ್ನ ಪಾರ್ಕ್ ಮಾಡಿ ಕಾದಿದ್ದು ಯಾಕೆ ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಣ್ತಾ ಇದೆ. ಈ ಸ್ಫೋಟವನ್ನ ಮತ್ತಷ್ಟು ದೊಡ್ಡ ಮಟ್ಟದಲ್ಲೇ ಮಾಡಬೇಕು ಅನ್ನೋ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದು ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿರೋದು ಇದೀಗ ಮೇಲ್ನೋಟಕ್ಕೆ ಸಾಬೀತು ಕೂಡ ಆಗ್ತಾ ಇದೆ. 3 ಗಂಟೆಗಳ ಕಾಲ ನಿಂತಿದ್ದಂತಹ ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ರೋ ಆ ಜಾಗದ ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಾಗ ಸ್ಫೋಟವನ್ನ ಮಾಡಿದ್ದಾರೆ. ಹಾಗಾಗಿನೇ ಇವತ್ತು ಈ ಒಂದು ಸ್ಫೋಟದಲ್ಲಿ 12 ಮಂದಿ ಪ್ರಾಣ ಕಳ್ಕೊಂಡು ಇನ್ನೂ ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಸಂಪೂರ್ಣ ಘಟನೆಯ ವಿವರಗಳನ್ನ ನೋಡಿದಾಗ ತನಿಖಾ ಸಂಸ್ಥೆಗಳು ಸದ್ಯದ ಮಟ್ಟಿಗೆ ಕೊಟ್ಟಿರುವಂತಹ ಮಾಹಿತಿಯನ್ನ ಗಮನಿಸಿದಾಗ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದು ಪಕ್ಕಾ ಆಗ್ತಾ ಇದೆ. ಆದ್ರೆ ಈ ಕಾರ್ನಲ್ಲಿ ಏನೆಲ್ಲ ಸ್ಫೋಟಕಗಳಿತ್ತು ಇದೆಲ್ಲದರ ಬಗ್ಗೆಯೂ ಕೂಡ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆದ ನಂತರದಲ್ಲಿ ಗೊತ್ತಾಗುತ್ತೆ. ಸ್ಫೋಟಕ್ಕೂ ಮುನ್ನ ಕಾರಿನ ದೃಶ್ಯ ಟಿವಿ9ಗೆ ಲಭ್ಯವಾಗಿದೆ ನೋಡಿ. ಪಕ್ಕಾ ಪ್ಲಾನ್ ಮಾಡಿಯೇ ಇವರು ದೆಹಲಿಗೆ ಎಂಟ್ರಿ ಕೊಟ್ಟಿದ್ರು ಅನ್ನುವಂಥದ್ದು ಸ್ಪಷ್ಟ. ನನ್ನ ಹೇಳ್ತಾ ಇದ್ದೆ, ಅಕ್ಟೋಬರ್ 29ನೇ ತಾರೀಕು ಈ ಕಾರಿನ ಎಮಿಷನ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಎಮಿಷನ್ ಟೆಸ್ಟ್ ಮಾಡಿಸಿನೇ ದೆಹಲಿಗೆ ಬರ್ತಾರೆ. ಯಾಕಂದ್ರೆ ದೆಹಲಿ ಅಂತ ಹೇಳಿದಾಗ ದೆಹಲಿ ರಾಷ್ಟ್ರ ರಾಜಧಾನಿ, ಜೊತೆಗೆ ಪೊಲ್ಯೂಷನ್ ಬಗ್ಗೆ ಸಾಕಷ್ಟು ಕ್ರಮಗಳನ್ನ ತಗೊಳ್ತಾರೆ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಪೊಲ್ಯೂಷನ್ ನಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇವೆ ದೆಹಲಿಯಲ್ಲಿ ಅನ್ನೋದು ಗೊತ್ತು. ಸೊ ಹಾಗಾಗಿ ಯಾವುದೇ ವೆಹಿಕಲ್ಗಳು ಎಮಿಷನ್ ಟೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ, ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ಆ ಕಾರ್ಗಳನ್ನ ಎಂಟ್ರಿನೇ ಕೊಡೋದಿಲ್ಲ ದೆಹಲಿಗೆ. ಸೊ ಹಾಗಾಗಿ ಬೇರೆ ರಾಜ್ಯದಿಂದ ಬೇರೆ ಬರ್ತಾ ಇದ್ದಿದ್ರಿಂದ ಕಾರು ಒಳಗಡೆ ಬರೋದಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸಲೇಬೇಕಿತ್ತು. ಸೊ ಹಾಗಾಗಿ ದ ಸೇಮ್ ಕಾರ್ ನೋಡಿ, i20 ಬಿಳಿ ಬಣ್ಣದ i20 ಕಾರ್, ಹರಿಯಾಣ ರಿಜಿಸ್ಟ್ರೇಷನ್ ಕಾರ್ ನಿನ್ನೆ ಏನು ಸ್ಫೋಟ ಆಯಿತು ಅದೇ ಕಾರು ಅಕ್ಟೋಬರ್ 29ನೇ ತಾರೀಕು ಎಮಿಷನ್ ಟೆಸ್ಟ್ ಮಾಡಿಸಿಯೇ ದೆಹಲಿಗೆ ಪ್ರವೇಶವನ್ನು ಮಾಡಿತ್ತು. ಅದಾದ ನಂತರ ದೆಹಲಿಯಲ್ಲಿ ಇದ್ದು ಒಂದಷ್ಟು ದಿನಗಳ ಕಾಲ ರೆಕಿ ಮಾಡಿದರೆ ಎಲ್ಲೆಲ್ಲಿ ಏನೇನು ಮಾಡಬಹುದು ವಿಧ್ವಂಸ ಕೃತ್ಯ ಅನ್ನುವಂಥದ್ರ ಬಗ್ಗೆ ಬಹುಶಃ ಪ್ಲಾನಿಂಗ್ ಆಗಿತ್ತಾ ಅಂತೇಳಿ. ಇವೆಲ್ಲವೂ ಕೂಡ ಸ್ಪೆಕ್ಯುಲೇಷನ್ಸ್. ನಾವು ಬೆಳಗಿನ ಕೂಡ ಹೇಳ್ತಾ ಇದ್ದೀವಿ, ತನಿಖಾ ತಂಡಗಳು ಕೂಡ ಸೇಮ್ ಆಂಗಲ್ನಲ್ಲಿ ತನಿಖೆಯನ್ನ ಮಾಡ್ತಾ ಇವೆ. ಸೊ ಹಾಗಾಗಿ ಬಹುಶಃ ಇದು ಪ್ರೀ ಪ್ಲಾನ್ಡ್ ಆಗಿತ್ತಾ ಅಥವಾ ಆಕಸ್ಮಿಕವಾಗಿತ್ತ? ಅಂದ್ರೆ ಆಕಸ್ಮಿಕ ಇನ್ ದ ಸೆನ್ಸ್ ಸ್ಫೋಟಕವನ್ನ ಬೇರೆ ಕಡೆಗೆ ಏನೋ ಸಾಗಿಸ್ಬೇಕಿತ್ತು, ಬೇರೆ ಇನ್ನೊಂದು ದಿನ ಯಾವುದೋ ಒಂದು ನೋಟ್ ಮಾಡಿಕೊಂಡು ಬಹುಶಃ ಅವತ್ತೇನಾದ್ರೂ ವಿಧ್ವಂಸಕಾರಿ ಘಟನೆಯನ್ನ ಮಾಡೋದಕ್ಕೆ ಈ ಸ್ಫೋಟಕಗಳನ್ನ ಸಾಗಿಸ್ತಾ ಇದ್ರ, ಅದು ಅಚಾನಕ್ ಆಗಿ ನಿನ್ನೆ ಏನಾದ್ರೂ ಸ್ಫೋಟ ಆಯ್ತಾ ಅನ್ನುವಂಥದ್ದು ಕೂಡ ಒಂದು ಆಂಗಲ್. ಸೊ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖಾ ತಂಡಗಳು ಈಗ ತನಿಖೆಯನ್ನ ಮಾಡ್ತಾ ಇವೆ. ಸೊ ಹಾಗಾಗಿ ಈ ಎಲ್ಲ ಎವಿಡೆನ್ಸ್ಗಳು ಕೂಡ ಬಹಳ ಮುಖ್ಯವಾಗುತ್ತೆ ನೋಡಿ. ಡೇಟ್ ಕೂಡ ಮೆನ್ಷನ್ ಆಗಿದೆ, ಅಕ್ಟೋಬರ್ 29ನೇ ತಾರೀಕು 16:19 ಅಂದ್ರೆ 4:19 ಸುಮಾರು ಸಂಜೆ. ಸೊ ಈ ಕಾರ್ ಇಲ್ಲಿಗೆ ಬಂದಿರುವಂಥದ್ದು, ಎಮಿಷನ್ ಟೆಸ್ಟ್ ಮಾಡಿಸಿರುವಂತಹ ದೃಶ್ಯಗಳು ಕೂಡ ಈಗ ಲಭ್ಯವಾಗಿವೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಬಹುಶಃ ಈ ಹಿಂದಿನಿಂದಲೇ ಇವರು ಡೆಲ್ಲಿಗೆ ಬಂದು ಹೋಗೋದು ಮಾಡ್ತಾ ಇದ್ರು. ದೆಹಲಿಯಲ್ಲಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬಹುಶಃ ಏನಾದರೂ ಇವರು ಪ್ರೀ ಪ್ಲಾನಿಂಗ್ ಮಾಡ್ಕೊಂಡಿದ್ರ, ಇಂತಹ ಸಾಕಷ್ಟು ಅನುಮಾನಗಳು ಈಗ ದಟ್ಟವಾಗಿವೆ. ಅದಾದ ನಂತರ ಈಗ ಟೋಲ್ ಕ್ರಾಸ್ ಮಾಡ್ತಾ ಇರುವಂಥ ದೃಶ್ಯ ನೋಡಿ. ಇದು ಒಂದು ಅಕ್ಟೋಬರ್ 29ನೇ ತಾರೀಕಿನ ದೃಶ್ಯ, ಇನ್ನೊಂದು ನೆನ್ನೆಯ ದೃಶ್ಯಗಳು. ನೆನ್ನೆ ಟೋಲ್ ಬೆಳಿಗ್ಗೆ ಕ್ರಾಸ್ ಮಾಡಿರುವಂತಹ ಸೇಮ್ i20 ಕಾರು. ಇದಾದ ನಂತರ ಅಲ್ಲಿ ಬಂದು ಒಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ನಿಲ್ಲಿಸಿ ವೆಯ್ಟ್ ಮಾಡಿದಾರ ಬಹುಶಃ ಪೀಕ್ ಅವರಿಗೋಸ್ಕರ. ಪೀಕ್ ಅವರ್ ಅಲ್ಲೇ ಬ್ಲಾಸ್ಟ್ ಮಾಡಿದ್ರೆ ಹೆಚ್ಚಿನ ಅನಾಹುತ ಸಂಭವಿಸುತ್ತೆ ಅನ್ನುವಂಥದ್ದು ಏನಾದರೂ ಪ್ಲಾನಿಂಗ್ ಇದ್ದಿರಬಹುದಾ? ನೋಡಿ, ಕಾರ್ನ ಒಳಗಡೆ ಇರುವಂತಹ ವ್ಯಕ್ತಿ, ಈತನ ಬಗ್ಗೆನೂ ಕೂಡ ಒಂದಷ್ಟು ಡೀಟೇಲ್ಸನ್ನ ಈಗಾಗಲೇ ತನಿಖಾ ತಂಡಗಳು ಕಲೆ ಹಾಕಿವೆ. ಇದೇ ಆಧಾರದ ಮೇಲೆ ಈಗ ಈ ಕಾರ್ನ ರಿಜಿಸ್ಟ್ರೇಷನ್, ಇದು ಓಡಾಡಿರುವಂಥದ್ದು, ಇದೆಲ್ಲ ದೃಶ್ಯಗಳನ್ನು ಆಧರಿಸಿ ಕೆಲವೊಂದಷ್ಟು ಜನ ಶಂಕಿತರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆರೋಪದಲ್ಲಿ ಒಂದು 8 ಜನರನ್ನ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ.